UI ವಾರ್ನರ್ ಅಂತೂ ಬಿಡುಗಡೆ ಆಯ್ತು. ಅದ್ರಲ್ಲಿ ಅಡಗಿರೋ ಒಳ ಅರ್ಥಗಳನ್ನ ತಿಳ್ಕೊಳ್ಳೋಣ ಬನ್ನಿ. ಈಗ ಇಲ್ಲಿ 2040 ಅಂತ ತೋರಿಸ್ತಾರೆ. ಇದರ ಅರ್ಥ ಇದು ಫ್ಯೂಚರಿಸ್ಟಿಕ್ ಮೂವಿ ಅಂತ ಅಲ್ಲ. ಈ ಸಿನಿಮಾನ ನೀವು 20 ವರ್ಷ ಬಿಟ್ಟು ತಿಳ್ಕೊತೀರಿ. ಆಗ ಹೇಳ್ತೀರ ಅಯ್ಯೋ ಆಗ್ಲೇ ಉಪೇಂದ್ರ ಅವ್ರು ಹೀಗೆ ಹೇಳಿದ್ರಲ್ಲ ಅಂತ. ಈ ಸೀನ್ನಲ್ಲಿ ಜನ ಬಾಳೆಹಣ್ಣುಗೋಸ್ಕರ ಕಿತ್ತಾಡ್ತಾ ಇದ್ದಾರೆ. ಅದ್ರ ಪಕ್ಕದಲ್ಲಿ ಅತ್ಯಾಚಾರಕ್ಕೊಳಗಾದ ಹೆಣ್ಮಕ್ಳು ಬಿದ್ದಿದ್ದಾರೆ. ಅದ್ರ ಬಗ್ಗೆ ಯಾರು ಕೇರ್ ಮಾಡ್ತಾ ಇಲ್ಲ. ಸರ್ಕಾರದಿಂದ ಎಲ್ರಿಗೂ ಫ್ರೀಯಾಗಿ ಮೊಬೈಲ್ ಸಿಗುತ್ತೆ ಅಂತ ಹೇಳ್ತಾರೆ. ಮೋಸ್ಟ್ಲಿ ನೀವೆಲ್ಲ ಮರ್ತೋಗ್ಬಿಟ್ಟಿದ್ದೀರಾ. ಇದು ಆಲ್ರೆಡಿ ಆಗಿ ಹೋಗಿರುವಂತ ವಿಷಯ. ಉಚಿತ ಡಾಟಾ ಹಾಗೂ ಸಿಮ್ ಸಿಗುತ್ತೆ ಅಂತ ಹಗಲು ರಾತ್ರಿ ಅಂದೇ ಜಿಯೋ ಮಾಲ್ಗಳ ಮುಂದೆ ಸಾಲಾಗಿ ನಿಂತಿರೋ ದಿನಗಳವು. ಇನ್ನು ಈ ಸೀನ್ ಇದು ಫ್ಯೂಚರ್ದಲ್ಲ, ಈಗ ನಡೀತಾ ಇರೋದೇ. ಇಲ್ಲಿ ಎರಡು ವಿಷಯಗಳನ್ನ ಗಮನಿಸಬೇಕು. ಸರ್ಕಾರ ಇಲ್ಲಿ ಅವರ ಆರ್ಥಿಕ ಪರಿಸ್ಥಿತಿಯ ಆಧಾರದ ಮೇಲೆ ಅಲ್ಲದೆ ಅವರ ಜಾತಿಯ ಆಧಾರದ ಮೇಲೆ ರೇಷನ್ ಕೊಡ್ತಾ ಇರೋದು. ಸುತ್ತೆಲ್ಲ ಇಷ್ಟೊಂದು ಸಮಸ್ಯೆಗಳಿರ್ಬೇಕಾದ್ರೂ ನಾವು ಜಾತಿ ಅಂತ ಬಡದಾಡ್ತಾ ಇರೋದು. ಮಕ್ಕಳನ್ನು ನಾವು ಹೊರ ಪ್ರಪಂಚಕ್ಕೆ ಮೊಟ್ಟ ಮೊದಲು ಪರಿಚಯಿಸೋದೇ ಶಾಲೆಗಳ ಮುಖಾಂತರ, ಅದು ಕೂಡ ಜಾತಿ ಎಂಬ ಲೇಬಲ್ ಹಾಕಿ. ಸುತ್ತಲೂ ಸಮಾಜ ಸ್ಮಶಾನ ಆಗ್ತಾ ಇದ್ರು ಸಹ ಯುವ ಪೀಳಿಗೆ ಇಂದು IPL ಬೆಟ್ಟಿಂಗ್ ಹಾಗೂ ಆನ್ಲೈನ್ ಗೇಮಿಂಗ್ನಲ್ಲಿ ಕಳೆದೋಗಿರೋದನ್ನ ಇಲ್ಲಿ ನೋಡ್ಬೋದು. ಒಂದೆಡೆ ಮಂಗಲಯಾನವನ್ನು ನೋಡಿ ಖುಷಿ ಪಡ್ತಾ ಆಶ್ಚರ್ಯ ಪಡ್ತಾ ಇರೋ ಜನ ದಿನ ಓಡಾಡೋ ರಸ್ತೆಗಳಲ್ಲಿ ಅದೆಷ್ಟೊಂದು ಗುಂಡಿಗಳಿದ್ರು ತಲೆ ಕೆಡಿಸ್ಕೊತಾ ಇಲ್ಲ. ಅದರಲ್ಲಿ ಬಿದ್ದು ಎಷ್ಟೋ ಜನ ಪ್ರಾಣ ಕಳ್ಕೊಳ್ತಾ ಇದ್ರು, ಅದ್ರ ಬಗ್ಗೆ ಕೇರೆ ಮಾಡ್ತಾ ಇಲ್ಲ. ಇಡೀ ಊರ್ಗೂರೇ ಹಾಳು ಕೊಂಪೆಯಾಗಿದೆ, ಬೆಂಕಿ ಹತ್ತಿ ಉರಿತಾ ಇದೆ. ಆದ್ರೆ ಇವರು ತೇಜಸ್ ನೋಡ್ಕೊಂಡು ಹೆಮ್ಮೆ ಪಡ್ತಾ ಇದ್ದಾರೆ, ನಾವು ಸೇಫ್ ಇದ್ದೀವಿ ಅಂತ. ಇಷ್ಟೆಲ್ಲ ಮಾಡ್ತಾ ಇರೋ ಈ ರಾಜಕಾರಣಿಗಳಿಗೆ ಆರಕ್ಷಕರೇ ರಕ್ಷಣೆ ಕೊಡ್ತಾ ಇದ್ದಾರೆ ಇಲ್ಲಿ. ಅಧಿಕಾರಕ್ಕೆ ಬೆಲೆ ಜಾಸ್ತಿ. ನೀವೇ ಓಟ್ ಹಾಕಿ ಅಧಿಕಾರದ ಚುಕ್ಕಾಣಿ ಅವ್ರ ಕೈಗೆ ಕೊಟ್ಟ ಮೇಲೆ ಈಗ ಧಿಕ್ಕಾರ ಅಂತ ಪ್ರತಿಭಟನೆ ಮಾಡಿದ್ರೆ ಏನು ಪ್ರಯೋಜನ ಅಲ್ವಾ? ಇದನ್ನೇ ಅವ್ರಿಗೆ ಹೇಳಿತ್ತು. ಇದು ಫ್ಯೂಚರಿಸ್ಟಿಕ್ ಅಲ್ಲ, ರಿಯಲಿಸ್ಟಿಕ್. ಇವಾಗ ನಡೀತಾ ಇರೋದು ನಾನು ನೀನು ಇರೋ ಈ ಸಮಾಜದ ಬಗ್ಗೆ. ಒಂದು ವಾರ್ನರ್